ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಕಳೆದ 30 ವರ್ಷಗಳಿಂದ ಆ, ನನ್ನ ಬಳಿ ಬರುವವರು ಭಾಷಣ ಕೌಶಲ್ಯವನ್ನ ಕಲಿಯಿರಿ, ಸಂವಹನ ಕೌಶಲ್ಯವನ್ನ ಕಲಿತು ಜೀವನ ಕೌಶಲ್ಯವನ್ನ ಅರ್ಥ ಮಾಡಿಕೊಂಡು ನೀವೊಂದು ನಾಯಕತ್ವ ಕೌಶಲ್ಯಕ್ಕೆ ಹೋಗಬೇಕು. ಯು ಹ್ಯಾವ್ ಟು ಬಿ ಎ ಲೀಡರ್, ಯು ಹ್ಯಾವ್ ಟು ಬಿ ಇನ್ ದಿ ಟಾಪ್ ಅಂತ ಹೇಳ್ತಾ ಇರ್ತಾರೆ. ಆದರೆ ಸುಮಾರು ಜನ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಭಾಷಣ ಅಂದ್ರೆ ಏನು ಅಂತ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಆರಂಭ ಮತ್ತು ಅಂತ್ಯ. ಮಧ್ಯದಲ್ಲಿ ಆ, ಒಬ್ಬಟ್ಟು ತಗೊಂಡ್ರೆ 2 ಲೇಯರ್ ಇರ್ತದೆ, ಮಧ್ಯದಲ್ಲಿ ಹೂರ್ಣ ಇರ್ತದೆ, ಮೈದಾ ಹಿಟ್ಟು ಆ ಕಡೆ ಈ ಕಡೆ ಇರ್ತದೆ, ಕರೆಕ್ಟಾ? ಅದನ್ನೇ ಸ್ಯಾಂಡ್ವಿಚ್ ಅಂತ ಅಂದ್ರೆ, ಮೇಲೊಂದು ಬ್ರೆಡ್ ಪೀಸು, ಕೆಳಗಡೆ ಒಂದು ಬ್ರೆಡ್ ಪೀಸು, ಮಧ್ಯದಲ್ಲಿ ಸ್ಟಫಿಂಗು. ಅದು ವೆಜ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು. ಆ ಥರ ಇದು ತಿನ್ನೋ ಐಟಮ್ ಹೇಳಿದೆ. ಇಲ್ಲ ಸರ್, ಇದು ಬೇರೆ ಥರ ಅರ್ಥ ಮಾಡಿಸಿ ಅಂದರೆ, ಒಂದು ಟ್ರೈನ್ ಇರುತ್ತೆ. ಟ್ರೈನಲ್ಲಿ ಆರಂಭದ ಎಂಜಿನ್ನು ಏನಿರುತ್ತದೆ ಅದು ಆರಂಭ. ಎಂಡಿಂಗ್ ಲಾಸ್ಟ್ ಬೋಗಿ ಇರುತ್ತಲ್ಲ, ಅಲ್ಲೊಂದು ಸಾಮಾನ್ಯ ಬಾವುಟ ಇರುತ್ತೆ. ಆ ಟ್ರೈನು ಮಧ್ಯದಲ್ಲೆಲ್ಲ ಬೋಗಿಗಳು ಬರುತ್ತಲ್ಲ, ಅದು ಒಂದೊಂದು ವಿಷಯ ಮಾತಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ಇನ್ನೊಂದು, ವಿಮಾನ ಟೇಕ್ ಆಫ್ ಆಗುತ್ತೆ, ಗೊತ್ತು ನಿಮ್ಗೆಲ್ಲ. ಟೇಕ್ ಆಫ್ ಆಗ್ಬೇಕಾದ್ರೆ ಒಂದು ಸ್ವಲ್ಪ ಟೈಮು ಏನ್ ಮಾಡ್ತದೆ, ರನ್ವೇನಲ್ಲಿ ಓಡಾಡ್ತದೆ, ಕರೆಕ್ಟಾ? ಇದು ಆರಂಭ. ಆರಂಭ ಆದ್ಮೇಲೆ ಏನ್ ಮಾಡುತ್ತೆ, ಹಾರಾಡುತ್ತೆ. ಅದು ಹಾರಾಡೋದು ಎಲ್ಲಿ ಜರ್ನಿ ಇದೆಯಲ್ಲ, ಅದು ವಿಷಯ. ಓಡಾಡಾಯ್ತು, ರೌಂಡ್ ಹೊಡಿತು, ಆ ವಿಷಯ ಹೇಳಿದ್ವಿ, ಈ ವಿಷಯ ಹೇಳಿದ್ವಿ, ಕರೆಕ್ಟಾ? ಸೊ ಹಾರಾಟ ಮುಗೀತು. ಟು ಕೀಪ್ ಎಂಡ್ ಇನ್ ಮೈಂಡ್, ಕರೆಕ್ಟಾ ಸ್ನೇಹಿತರೆ? ಹಾರಾಟ ಮುಗೀತು. ಹಾರಾಟ ಮುಗಿದ ಮೇಲೆ ಕೆಳಗಡೆ ಇಳಿದಕ್ಕೆ ಬರ್ತೀವಿ, ಲ್ಯಾಂಡಿಂಗ್ ಅಂತ ಕರಿತೀವಿ, ಕರೆಕ್ಟಾ? ಲ್ಯಾಂಡಿಂಗ್. ಸೊ ಏನಾಯ್ತು, ನಾವು ಆರಂಭದಲ್ಲಿ ಸಾಮಾನ್ಯವಾಗಿ ನಮಸ್ಕಾರ ಸ್ನೇಹಿತರೆ, ಆತ್ಮೀಯರೇ, ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ಗುಡ್ ಈವ್ನಿಂಗ್ ಅಂತಾರೆ. ಆಯಾ ಸಂದರ್ಭ ನೋಡ್ತಾರೆ. ನಮಸ್ಕಾರ ನಾವು 24 ಅವರ್ಸ್ ಮಾಡ್ಬೋದು, ಆದರೆ ಗುಡ್ ಮಾರ್ನಿಂಗ್ ಅಂದರೆ ಬೆಳಗ್ಗೆ, ಗುಡ್ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ, ಗುಡ್ ಈವ್ನಿಂಗ್ ಅಂತ ಸಂಜೆ, ಗುಡ್ ನೈಟ್ ಅಂದರೆ ಶುಭರಾತ್ರಿ ಅಂತ ಎಲ್ಲ ಬಳಸ್ತಾ ಇರ್ತೀವಿ, ಕರೆಕ್ಟ್? ಆಯ್ತು, ಮಾತಾಡಾಯ್ತು. ನಾವು ಮಾತಾಡಿದ ಮೇಲೆ ವಿಷಯಕ್ಕೆ ಬರಬೇಕು. ಸ್ನೇಹಿತರೆ, ನಾನು ಇವತ್ತು ಭಾಷಣದ ಆರಂಭ ಮತ್ತು ಅಂತ್ಯ ಹೇಗಿರಬೇಕು ಅಂತ ಮಾತಾಡ್ತಾ ಇದ್ದೇನೆ. ನಿಮ್ಗೀಗ ಅರ್ಥ ಆಯ್ತು ಸ್ನೇಹಿತರೆ, ಆರಂಭ ಹೀಗಿರಬೇಕು, ಅಂತ್ಯ ಹೀಗಿರಬೇಕು. ಸ್ಯಾಂಡ್ವಿಚ್ ಮೂಲಕ ಹೇಳಿದೆ, ಒಬ್ಬಟ್ಟು ಮೂಲಕ ಹೇಳಿದೆ, ನಾನು ನಿಮಗೆ ಟ್ರೈನ್ ಉದಾಹರಣೆ ಕೊಟ್ಟೆ, ವಿಮಾನನೂ ಕೊಟ್ಟೆ. ಸೊ ಒಂದು 4-5 ವಿಷಯ ಹೇಳಿದೆ, ಕರೆಕ್ಟ್? 4-5 ವಿಷಯ, 4-5 ಬೋಗಿ ಥರ. ಕೊನೆಯಲ್ಲಿ ಈಗೇನು ಅವನ್ನೆಲ್ಲ ಮೆಲ್ಕಾಕದೆ, ಅದು ಒಂದು ರೀತಿ ರೀಕ್ಯಾಪ್ ಅಂತ ಕರಿತೇವೆ. ಸ್ನೇಹಿತರೆ, ಈ ವಿಷಯ ಎಲ್ಲ ಮಾತಾಡಿದ್ವಿ ನಾವು ಅಲ್ವಾ? ಹಾಗಾಗಿ ನಮ್ಮ ಯಾವುದೇ ಭಾಷಣದಲ್ಲಿ ಅಥವಾ ಯಾವುದೇ ಟಿವಿ ಕಾರ್ಯಕ್ರಮದಲ್ಲಿ, ಯಾವುದೇ ರೇಡಿಯೋ ಕಾರ್ಯಕ್ರಮದಲ್ಲಿ, ಯಾವುದೇ ವೇದಿಕೆಯ ಕಾರ್ಯಕ್ರಮದಲ್ಲಿ, ಅಥವಾ ನೀವು ಯಾವುದೇ ವಿಚಾರ ತೆಗೆದುಕೊಳ್ಳಿ, ಒಂದು ಪ್ರಬಂಧವನ್ನ ಬರೆಯೋದಕ್ಕಾಗ್ಲಿ, ಆರಂಭ ಅಂತ್ಯ ಇವೆರಡೂ ಮುಖ್ಯ. ಸರ್, ಹಾಗಾದ್ರೆ ಆರಂಭ ಏನ್ ಮಾಡಬಹುದು? ಜೀವನದ ಬಗ್ಗೆ ಏನೋ ಮೆಸೇಜ್ ಕೊಡ್ತಾ ಇದ್ದೀನಿ ನನ್ನ ಭಾಷಣದಲ್ಲಿ ಅಂದ್ರೆ, ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ ಬೇಂದ್ರೆ ಅವರ 3 ಸಾಲುಗಳಲ್ಲಿ ಬದುಕಿನ ಬಗ್ಗೆ ಹೇಳಿದ್ದನ್ನ ತೆಗೆದುಕೊಳ್ತಾನೆ. ಮೌನದ ಬಗ್ಗೆ ಮಾತಾಡ್ತಾ ಇದ್ರೆ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅಂತ ಹೇಳ್ತಾನೆ. ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಸ್ನೇಹಿತರೆ ಅಂತ ಹೇಳ್ತಾ ಒಂದು ಉದಾಹರಣೆ ಬೇಕಾದ್ರೂ ಕೊಡಬಹುದು ನಾನು. ಏನಂದ್ರೆ, ನೋಡಿ, ಗುಲಾಬಿ ಹೂವು ನಾನು ಇಲ್ಲಿ ಕೈಲಿ ಇಟ್ಕೊಂಡಿದ್ದೀನಿ ಅಂತ ಜಸ್ಟ್ ವಿಜುವಲೈಸ್ ಮಾಡಿ, ಇಮ್ಯಾಜಿನ್ ಮಾಡಿ. ನೆಗೆಟಿವ್ ಆಗಿರೋ ವ್ಯಕ್ತಿ ಹೇಳ್ತಾನೆ, ಸರ್ ಈ ಗುಲಾಬಿ ಹೂವಿನ ಕೆಳಗಡೆ ಮುಳ್ಳಿದೆ ಸರ್, ಮುಳ್ಳಿದೆ ಸರ್, ಮುಳ್ಳಿದೆ ಸರ್ ಅಂತಾನೆ. ಅದೇ ಪಾಸಿಟಿವ್ ಆಗಿರೋ ವ್ಯಕ್ತಿ, ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂವಿದಲ್ಲ ಸಾರ್ ಅಂತ ಹೇಳ್ತಾನೆ. ದಟ್ ಮೀನ್ಸ್ ವಾಟ್? ನೀವು ಬದುಕನ್ನ ಯಾವ ರೀತಿ ನೋಡುತ್ತೀರೋ ಆ ರೀತಿ ಬದುಕು.
ಜೀವನದಲ್ಲಿ ದೃಷ್ಟಿಕೋನದ ಮಹತ್ವ ತುಂಬ ಮುಖ್ಯ ಅನ್ನೋದನ್ನ ನಾವು ಹೇಳ್ತೇವೆ. ಅದೇ ಜಾಗದಲ್ಲಿ ಒಂದು ಕೃತಿಯ ಬಗ್ಗೆ ನಾನೇನಾದ್ರು ಮಾತಾಡಬೇಕು. ಉದಾಹರಣೆಗೆ, ನನ್ನ ಸೋಲುಗಳಿಗೆ ಅಂಜಿದಿರಿ ಕೃತಿಯ ಬಗ್ಗೆ ಮಾತನಾಡಬೇಕು. ಒಂದು ಆರಂಭ ಸ್ನೇಹಿತರೆ, 2007ರಲ್ಲಿ ಮೊದಲನೇದಾಗಿ ಪ್ರಕಟ ಆಯಿತು ಸ್ನೇಹಿತರೆ. ಅಲ್ಲಿಂದ ಇಲ್ಲಿವರೆಗೆ 17 ಆವೃತ್ತಿಯನ್ನ ಪಡೆದಿದೆ. ಸುಮಾರು ಜನ ನನಗೆ ಅಭಿಮಾನಿಗಳಾಗಿದ್ದಾರೆ. ಸುಮಾರು ಜನ ಸರ್ ವಿ ಹ್ಯಾವ್ ಕಮ್ ಔಟ್ ಫ್ರಮ್ ದ ಸೂಯಿಸೈಡಲ್ ಟೆಂಡೆನ್ಸಿ ಅಂತ ಹೇಳಿದ್ದಾರೆ. ಮುನ್ನುಡಿಯಲ್ಲಿ ಒಂದು ಘಟನೆ ಬರೆದಿದ್ದೇನೆ. ಫಸ್ಟ್ ನಾನು ಟಿವಿ ಶೋ ಮಾಡಿದ್ದು ಇದೇ ಹೆಸರಲ್ಲಿ, ಸೋಲುಗಳಿಗೆ ಅಂಜದಿರಿ ಅಂತ. ಒಬ್ಬ ನೇಣಾಕೊಳ್ತಾ ಇರೋನು ಟಿವಿ ಆನ್ ಆಗಿತ್ತು. ಸರ್, ಹಗ್ಗ ಕಟ್ಕೊಂಡು ನೇಣಾಕಳಕ್ ರೆಡಿಯಾಗಿದ್ದೆ, ನಿಮ್ ಮಾತು ಕೇಳ್ತಾ ಕೇಳ್ತಾ ಜೀವನದಲ್ಲಿ ಬದುಕದೆ ಅಂತ ಹೇಳ್ತಾನೆ. ಸೊ ಈ ವಿಷಯದ ಬಗ್ಗೆ ಜನರಿಗೆ ಬರೀಬೇಕು ಅಂತ ಅಂದ್ಬಿಟ್ಟು ಈ ಸೋಲುಗಳಿಗೆ ಅಂಜಿದ್ರಿ ಕೃತಿ ಬರದೆ ಸ್ನೇಹಿತರೆ ಅಂತ ಆರಂಭ ಮಾಡ್ತಾನೆ. ಆಮೇಲೆ ಇದರಲ್ಲಿರೋ ವಿಷಯಗಳೆಲ್ಲ ಚರ್ಚೆ ಮಾಡ್ತಾನೆ. ಸೋಲು ಮತ್ತು ಗೆಲುವು ಜೀವನದ ಅವಿಭಾಜ್ಯ ಅಂಗ. ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಸೋತು ಗೆದ್ದವರಲ್ಲಿ ನಾವು ಸ್ನೇಹಿತರೆ ಅಬ್ರಹಾಂ ಲಿಂಕನ್ ಉದಾಹರಣೆಯನ್ನ ಕೊಡಬಹುದು, ಅಮಿತಾಬ್ ಬಚ್ಚನ್ನ ಉದಾಹರಣೆ ಕೊಡಬಹುದು, ಅಂಗವಿಕಲತೆಯಿಂದ ಯಶಸ್ಸಿನತ್ತ ಹೋದ ಸುಧಾ ಚಂದ್ರನ್ನ ಉದಾಹರಣೆ ಕೊಡಬಹುದು, ಕನ್ನಡತಿ ಮಾಲತಿ ಹೊಳ್ಳ ಉದಾಹರಣೆ ಕೊಡಬಹುದು. ಸೊ ಕೆಲವೊಂದು ಅಂಶಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಜೊತೆಗೆ ಸಮಸ್ಯೆ ನಿವಾರಣೆಯ ಬಗ್ಗೆ ಕೂಡ ಈ ಕೃತಿಯಲ್ಲಿ ಮಾತನಾಡಲಾಗಿದೆ ಸ್ನೇಹಿತರೆ. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಹೇಳ್ತೇವೆ. ಸಂಘರ್ಷದ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೋತೀವಿ ಅಂತ ಹೇಳ್ತೇವೆ. ಹೀಗೆ ಇಲ್ಲೊಂದು ಮಾತು, ಒಂದು ಚಿತ್ರ ತೋರಿಸ್ಬಿಟ್ಟು ಹೇಳಿದ್ದೇನೆ, ಯಾರಾದ್ರೂ ಕಲ್ಲು ಹೊಡೆದ್ರೆ ಆ ಕಲ್ಲು ತಗೊಂಡು ಮನೆ ಕಟ್ಕೋಬೇಕು ಅಂತ. ಆದ್ರೆ ಈವನ್ ದ ನೆಗೆಟಿವ್ ಸೈಡ್ ಯು ಕ್ಯಾನ್ ಟೇಕ್ ಇಟ್ ಇನ್ ಟು ದ ಪಾಸಿಟಿವ್ ಸೈಡ್ ಅಂತ ಹೇಳಿ, ನನ್ನ ಬದುಕಿನಲ್ಲಿ ನಾನು ಇದುವರೆಗೆ 17 ಕನ್ನಡ ಕೃತಿಗಳನ್ನು ರಚಿಸಿರುವುದರಲ್ಲಿ ಈ ಕೃತಿ ನನ್ನ ಮನಸ್ಸಿಗೆ ಸಂತೋಷವನ್ನ ಕೊಟ್ಟಿದೆ. ಸುಮಾರು ಜನ ನನ್ನನ್ನ ದೇವರ ಸ್ಥಾನದಲ್ಲೂ ನಿಲ್ಲಿಸಿಬಿಟ್ಟಿದ್ದಾರೆ. ಕೆಲವರು ಅಭಿನವ ವಿವೇಕಾನಂದ ಅಥವಾ ಬುದ್ಧ ಈ ರೀತಿಯ ಮಾತುಗಳನ್ನ ಆಡಿದ್ದಾರೆ. ಸ್ನೇಹಿತರೆ, ಈ ಕೃತಿಯನ್ನ ಕೊಳ್ಳಿ, ಓದಿ, 4 ಜನರಿಗೆ ಉಡುಗೊರೆ ನೀಡಿ. ಅದರ ಅರ್ಥ ಏನಾಯ್ತು? ಆರಂಭ ಮಾಡಿದೆ, ಭಾಷಣ ಸ್ವಲ್ಪ ಹೀಗಿರಬೇಕು ಅಂತ ಐಡಿಯಾ ಕೊಟ್ಟೆ, ಕೊನೆಯಲ್ಲಿ ಅಂತ್ಯ ಹೀಗಿರಬೇಕು ಅನ್ನುವ ಮಾಹಿತಿಯನ್ನ ನಾನು ನಿಮಗೆ ನೀಡಿದೆ. ಸೊ ಆಗೇನಾಯ್ತು, ಆರಂಭ ಮತ್ತು ಅಂತ್ಯ ಎರಡೂ ಮುಖ್ಯ ಎನ್ನುವ ವಿಚಾರವನ್ನ ನಾನಿವತ್ತು ಪ್ರಸ್ತುತಪಡಿಸಿದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆ ನವೀನ್ ಕುಮಾರ್ ಇದ್ದಾರೆ. ಈ ವಿಚಾರದ ಬಗ್ಗೆ ನಿರೂಪಣೆ ಮಾಡಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನೆಲ್ಲ ಮಾತಾಡಿ, ಸೊ ದಟ್ ನಿಮ್ಗೆಲ್ಲ ಅರಿವು ಮತ್ತು ತಿಳುವಳಿಕೆ ಬರುತ್ತೆ ಅನ್ನೋದು ನನ್ನ ಒಂದು ಆಶಯ. ಸೊ ಆ ಒಂದು ನಿಟ್ಟಿನಲ್ಲಿ ತಾವು ಎಲ್ಲ ವಿಚಾರಗಳನ್ನ ಕೇಳಿಸ್ಕೊಂಡು ನೀವು ಕಾಮೆಂಟ್ ಮಾಡಿದ್ರೆ ಖಂಡಿತ ಉದ್ಧಾರ ಆಗ್ತೀರ. ನಿಮ್ಮ ಕಾಮೆಂಟ್ನ ನಾನು ನಿರೀಕ್ಷೆ ಮಾಡ್ತಾ ಇರ್ತೇನೆ. ನವೀನ್ ಕುಮಾರ್. ಸರ್ ನಮಸ್ತೆ ಸರ್. ಇವತ್ತಿನ ವಿಷಯ ಬಂದು ನಾವು 3ನೇ ವಿಷಯವಾಗಿ ಮಹಿಳಾ ದಿನಾಚರಣೆ ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ. ಈ ವಿಚಾರವಾಗಿ ವಿಕಾಸ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರು ನವೀನ್ ಕುಮಾರ್ ಆ ವಿಷಯ, ಯಾಕಂದ್ರೆ ತಡವಾಗಿ ಕನೆಕ್ಟ್ ಆಗಿದ್ರು. ಮಹಿಳಾ ದಿನಾಚರಣೆ ವಿಷಯ ಇನ್ನೊಂದು ವಿಡಿಯೋನಲ್ಲಿ ಮಾಡಿದೀವಿ, ಅಲ್ಲಿ ನೋಡ್ಕೊಳ್ಳಿ. ಈಗ ನಾವು ಮಾತಾಡ್ತಾ ಇರೋದು ಭಾಷಣದ ಆರಂಭ ಮತ್ತು ಅಂತ್ಯ ಹೇಗಿರಬೇಕು ಅಂತ. ನಮ್ಮ ಸೀನಿಯರ್ ಸ್ಟೂಡೆಂಟ್ ನೇತ್ರಾವತಿ, ಮಾತಾಡಿ. ನಮಸ್ತೆ ಸರ್, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಭಾಷಣದ ಆರಂಭ ಮತ್ತು ಅಂತ್ಯ ಹೇಗಿರಬೇಕು ಅಂತ ಹೇಳಿ. ಈ ವಿಷಯದ ಕುರಿತು ಈಗ ಮೊದಲನೇದಾಗಿ ವಿಕಾಸ್ ಸರ್ ಅವರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ವಿಕಾಸ್ ಸರ್. ನಮಸ್ಕಾರಗಳು ಮೇಡಮ್. ಭಾಷಣದ ಆರಂಭ ಮತ್ತು ಅಂತ್ಯ ಹೇಗಿರಬೇಕು ಅಂತ ಚರ್ಚಾ ವಿಷಯ ಇದು. ಯಾವುದೇ ವೇದಿಕೆಯಲ್ಲಿ ಯಾವುದೇ ಸಮಾರಂಭ ಕಾರ್ಯಕ್ರಮಗಳಿಗೆ ಭಾಷಣದ ಅತಿಥಿಗಳು ಮಾತಾಡಬೇಕು ಅಂತಂದ್ರೆ ಅವ್ರ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ನುಡಿಮುತ್ತುಗಳು ನುಡಿಗನ್ನಡಿ ಪುಸ್ತಕದಲ್ಲಿ ಒಳ್ಳೆ ಆರಂಭ, ಒಳ್ಳೆ ಅಂತ್ಯ, ಒಳ್ಳೆ ನಡುವೆ ಊರಣ, ಅದುವೇ ಭಾಷಣ ಅಂತ ಅದು ನುಡಿಮುತ್ತುಗಳ ಮುಖಾಂತರ ಅದು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಹೋದಾಗ ಆರಂಭದಲ್ಲಿ ಗೌರವಾನ್ವಿತ ವೇದಿಕೆಯ ಮೇಲಿರುವ ಅಧ್ಯಕ್ಷತೆ ವಹಿಸಿರುವವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಹಾಗೆ ಮುಖ್ಯ ಅತಿಥಿಗಳಿದ್ರೆ ಹಾಗೆ ಅವ್ರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರುವತಕ್ಕಂಥ ಎಲ್ಲ ಸಭಿಕರಿಗೆ ಅವರಿಗೆ ಆತ್ಮೀಯ
ನಮಸ್ಕಾರಗಳನ್ನು ಹೇಳ್ತಾ ನಾವು ಭಾಷಣ ಪ್ರಾರಂಭಿಸಬೇಕಾಗುತ್ತದೆ. ಹಾಗೆ ಆ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಈ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ನಮ್ಮ ಅಬ್ದುಲ್ ಕಲಾಂ ಅವರ ಮಾತಿನೊಂದಿಗೆ ಇಂದಿನ ವಿಷಯ ಪ್ರಾರಂಭಿಸಲು ಬಯಸುತ್ತಿದ್ದೇನೆ ಅಂತ, ಯಶಸ್ವಿಗೆ ಚಿಂತನೆ ಬಂಡವಾಳ, ಕೆಲಸವೇ ದಾರಿ, ಕಠಿಣ ಪರಿಶ್ರಮವೇ ಪರಿವಾರ ಅಂತ ನಮ್ಮ ಅಬ್ದುಲ್ ಕಲಾಂ ಅವರ ನುಡಿಮುತ್ತುಗಳೊಂದಿಗೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಯಶಸ್ಸು ಎಂದರೇನು ಎಂದು ಯೋಚಿಸಿದ್ದೇವೆ ಅಂತ ಯೋಚನೆ ಮಾಡಿದರೆ, ನಮಗೆ ಶಿಸ್ತು, ಸಮಯ ಮತ್ತು ಕಲಿಕೆಯ ಮುಖಾಂತರ ಸಾಧನೆಯನ್ನು, ಯಶಸ್ಸನ್ನು ಯಾವ ರೀತಿ ಮುಂದೆ ಬರಬೇಕು ಅಂತೇಳಿ ನಾವು ಯೋಚನೆ ಮಾಡಬೇಕಾಗುತ್ತದೆ. ಹಾಗೆ ಕೊಲಂಬಸ್ ಬಗ್ಗೆ ನಾವು ಇತಿಹಾಸ ಪುಟದಲ್ಲಿ ನೋಡಿರ್ತೀವಿ, ಅವರು ಯಾಕೆ ಇತಿಹಾಸದಲ್ಲಿ ಅವರು ಬಂದರು ಅಂತೇಳಿ. ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು ಅಂತ ಕೊಲಂಬಸ್ ವಿಚಾರದಲ್ಲಿ ನಾವು ಯಶಸ್ಸನ್ನು ನೋಡ್ಬೋದು ಅಂತ ಹೇಳ್ತೀವಿ. ಅವರು ಜಯಪ್ರಕಾಶ್ ಅವರ ಕೃತಿನಲ್ಲಿ ನಾಗ್ತಳ್ಳಿ ಕೃತಿನಲ್ಲಿ ಸೋಲುಗಳ ಅಂಜಿದ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಯಶಸ್ಸಿನ ಬಗ್ಗೆ ತರಬೇತಿಯಿಂದ ಯಶಸ್ಸು ಅಂತ ಜಯಪ್ರಕಾಶ್ ನಾಗ್ತಳ್ಳಿ ಅವರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಓದೋದ್ರ ಮುಖಾಂತರ ನಾವು ಅವರ ಮಾರ್ಗದರ್ಶನ ಪಡೆಯೋದ್ರ ಮುಖಾಂತರ ಯಶಸ್ಸನ್ನು ಪಡಿಬೋದು ಅಂತ ಹೇಳಲಿಕ್ಕೆ ಬಯಸ್ತಿದ್ದೀನಿ ಮೇಡಮ್. ಹಾಗೆಯೇ ಯಶಸ್ಸು ಸೂತ್ರಗಳ ನುಡಿಯುತ್ತಗಳಿಗೆ ನಾವು ಯಾವತ್ತೂ ಅದು ಯಾವ ರೀತಿ ನಮ್ಮ ಮನಸ್ಸಿಗೆ ದಿನನಿತ್ಯದ ಕಾರ್ಯಗಳಿಗೆ ನಾವು ಯೋಚನೆ ಮಾಡ್ಕೊಂಡು ನಾವು ಯಶಸ್ಸು ಕಳಿಸ್ಬೋದು ಅಂತ ಹೇಳಲಿಕ್ಕೆ ನಾವು ವೇದಿಕೆಗಳಲ್ಲಿ ಗಮನ ಹರಿಸ್ಬೋದು. ಹಾಗೆ ನಮ್ಮ ಹಿರಿಯ ಪತ್ರಕರ್ತರಾದ ರವಿ ಬೆಳಗೆಯರು ಹೇಳ್ತಾ ಇರ್ತಾರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಯಾವತ್ತೂ ದುಡ್ಡು ಮಾಡಲು ಹೊರಡಬೇಡ, ಹೆಸರು ಮಾಡಲು ಹೊರಡಬೇಡ. ಅದು ದುಡ್ಡು ಮತ್ತು ಹೆಸರನ್ನ ಮಾಡೋಕ್ಕೆ ಹೊರಟ್ರೆ ನೀವು ಯಶಸ್ಸನ್ನ ಬೇರೆ ಕಡೆ ಹೋಗ್ತದೆ. ಅದು ಕೆಲಸದ ವಿಚಾರದಲ್ಲಿ ಅವ್ರ ಕಠಿಣ ಪರಿಶ್ರಮ ವಿಭಿನ್ನವಾಗಿ ಬೇರೆ ರೀತಿಯಾಗಿ ಮಾಡ್ತಾ ಹೋದರೆ ಖಂಡಿತವಾಗಿ ನಿನಗೆ ದುಡ್ಡು ಮತ್ತು ಹೆಸರು ಅವು ಹಿಂದೆನೇ ಸಾಲುಗಟ್ಟಿ ಬರ್ತವೆ ಅಂತ ಹೇಳ್ತಾ, ಇವಾಗ ವೇದಿಕೆಯಲ್ಲಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರ ಮುಖಾಂತರ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಮುಂದೆ ಈ ಉಳಿದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಉಳಿದವರು ಮಾತಾಡೋರಿದ್ದಾರೆ, ಹಾಗೆಯೇ ಅತಿಥಿಗಳು ಮಾತಾಡೋರಿದ್ದಾರೆ. ನವೀನ್ ಕುಮಾರ್ ಇವಾಗ ಹೊಸದಾಗಿ ಬಂದಿದ್ದಾರೆ ವೇದಿಕೆ ಮೇಲೆ, ಅವರು ಮಾತಾಡೋರಿದ್ದಾರೆ. ಹಾಗೆಯೇ ಸಿದ್ದಣ್ಣ ಅಂಗಡಿಯವರು ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರು ಮಾತಾಡಲಿಕ್ಕೆ, ಅವರ ಭಾಷಣ ಕೇಳಲಿಕ್ಕೆ ನಮ್ಮ ಸಭಿಕರು ಕಾತರದಿಂದ ಇದ್ದಾರೆ ಅಂತ ಹೇಳ್ತಾ ಭಾಷಣವನ್ನು ಮುಗಿಸ್ಬೋದು ಅಂತ ಹೇಳ್ಬೋದು. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ನಮಸ್ಕಾರಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಒಂದು ಭಾಷಣದ ಆರಂಭ ಮತ್ತು ಅಂತ್ಯ ಎರಡು ಮುಖ್ಯವಾಗಿ ಪಾತ್ರ ವಹಿಸ್ತದ. ಈಗ ನಾವು ಆರಂಭದಲ್ಲಿ ವೇದಿಕೆ ಮೇಲೆ ಕೂತಂತ ಗೌರವಾನ್ವಿತ ಅತಿಥಿಗಳು, ಗುರುಗಳಿಗೆ ಎಲ್ಲ ಮತ್ತು ಸ್ನೇಹಿತರಿಗೆ ನಾವು ನಮಸ್ಕಾರಗಳನ್ನು ಸಲ್ಲಿಸಿ, ಆಮೇಲೆ ಒಂದು ವಿಷಯ ಕೊಟ್ಟಿರ್ತಾರ, ಆ ವಿಷಯ ಕಂಟೆಂಟ್ ನಾವು ಏನ್ ಇರ್ತದ ಅದು ಮೇನ್ವಾಗಿ ಹೇಳ್ಕೊಂಡು ಮತ್ತೆ ಅಂತ್ಯದಾಗ ಏನ್ ಮಾಡ್ತೀವಿ, ಆ ವಿಷಯ ತಂದು ಮತ್ತೆ ಟಚ್ ಮಾಡಿ ಅದು ಎಂಡಿಂಗ್ ಕ್ಲೋಸಿಂಗ್ ಕೊಡ್ತೀವಿ. ಈ ವಿಷಯದ ಕುರಿತು ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಮುಖಾಂತರ ಸರ್ ಅವರ ಒಂದು ಪುಸ್ತಕಗಳು, ಅದರ ರೀತಿ ಕಂಟೆಂಟ್ಗಳನ್ನು ಹೇಳುವ ಮುಖಾಂತರ, ವ್ಯಕ್ತಪಡಿಸುವ ಮುಖಾಂತರ ವಿಕಾಸ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇದೇ ವಿಷಯದ ಕುರಿತು ಸಿದ್ದಣ್ಣ ಅಂಗಡಿಯವರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸಿದ್ದಣ್ಣ ಅಂಗಡಿಗೇರಿ ಮೇಡಮ್, ಸಾರಿ ಅಂಗಡಿಗೇರಿ. ಭಾಷಣದ ಒಂದು ಆರಂಭ ಮತ್ತು ಅಂತ್ಯ ಹೇಗಿರಬೇಕು, ಈ ಒಂದು ವಿಷಯದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಮೇಡಮ್. ಈ ಒಂದು ಭಾಷಣ ಆರಂಭ ಮತ್ತು ಅಂತ್ಯದ ಬಗ್ಗೆ, ಭಾಷಣದ ಬಗ್ಗೆ ಒಂದು ನಾವು ತಿಳ್ಕೊಬೇಕಾದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಪುಸ್ತಕ ನುಡಿಗನ್ನಡಿ ಒಂದು ಉತ್ತಮ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ನಾವು. ಭಾಷಣ ಒಂದು ಆರಂಭ ಮತ್ತು ಅಂತ್ಯ. ಭಾಷಣದ ಆರಂಭ ಹೇಗಿರ್ಬೇಕಂದ್ರೆ, ಯಾವುದೇ ಒಂದು ಸಮಾರಂಭ ಅಥವಾ ಫಂಕ್ಷನ್ ಅಲ್ಲಿ ನಾವು ಒಂದು ಸಭೆಗೆ ಆಗಮಿಸಿದಂತ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಅವರನ್ನೊಂದು ಸ್ವಾಗತ ಕೋರ್ತಾ ಅವ್ರಿಗೆ ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ತಿಳಿಸ್ಬೇಕು ಮೇಡಮ್. ನೆಕ್ಸ್ಟ್ ನಾವು ಒಂದು ಯಾವುದೇ ಒಂದು ಕೊಟೇಶನ್, ಗಮನ ಸೆಳೆಯುವಂತ ದೃಶ್ಯ ಒಂದು ವಾಕ್ಯ ಐತಂದ್ರೆ ಅದನ್ನ ಹೇಳ್ಬೇಕು. ಅಲ್ಲಿ ಏನಾಗುತ್ತೆ, ಮೊದಲು ನಾವು ನೆಕ್ಸ್ಟ್ ಒಂದು ಮಾತು, ಉದಾಹರಣೆ ಒಂದು ಮಾತು ಬದುಕನ್ನು ಕಟ್ಟಬಹುದು ಮತ್ತು ಅದೇ ತರ ಒಂದು ಮಾತು ಬದುಕನ್ನು ಆಳಲು ಮಾಡಬಹುದು ಅಂತ ಹೇಳಿ, ಅಂದ್ರೆ ನಂಬುತ್ತೀರಾ ಅಂತ ಹೇಳಿ ನಾವು ಕೇಳ್ಬಹುದು. ನೆಕ್ಸ್ಟ್ ನಾವು ಇವತ್ತು ಏನ್ ಮಾಡಕ್ ಬಂದೀವಿ, ವಿಷಯ ಒಂದು ಪರಿಚಯ. ಅಂದ್ರೆ ನಾನು ಇವತ್ತೊಂದು ವಿಷಯವನ್ನು ಸ್ಪಷ್ಟವಾಗಿ, ವಿಷಯ ಯಾವ್ದು ಮಾತಾಡಕ್ ಬಂದಿನೋ ಆ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ಬೇಕು. ನಾನು ಒಂದು ಈ ತರ ಒಂದು ವಿಷಯವನ್ನು ಮಾತನಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಇವೆಲ್ಲಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸ ಮತ್ತು ಧ್ವನಿ ಸ್ಪಷ್ಟವಾಗಿರ್ಬೇಕು. ಆತ್ಮವಿಶ್ವಾಸ ಇವತ್ತು ಬಹಳ ಮುಖ್ಯ ಇತ್ತಂದ್ರೆ ಏನಾಗುತ್ತೆ, ನಮ್ಮದು ಮುಂದಿನ ಒಂದು ಕಾರ್ಯಕ್ರಮ ನಾವು ಹೇಳುವಂತ ವಿಷಯ ಸ್ಪಷ್ಟವಾಗಿ ಜನರಿಗೆ ತಲುಪುತ್ತೆ ಅಂತ ಹೇಳ್ಬೋದು ನಾನು. ಧ್ವನಿ ಸ್ಪಷ್ಟವಾಗಿರ್ಬೇಕು, ಮುಖದಲ್ಲಿ ಒಂದು ನಗು ಇರಬೇಕು, ಕಣ್ಣಿನಿಂದ ಒಂದು ಸಂಪರ್ಕ ಇತ್ತಂದ್ರೆ ಏನಾಗುತ್ತೆ, ಆಡಿಯನ್ಸ್ ಮತ್ತೆ ನಮಗೆ ಒಂದು ಅಲ್ಲಿ ಒಂದು ಒಳ್ಳೆ ಒಂದು ಇದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನಾವು ಒಂದು ಭಾಷಣದ ಒಂದು ಅಂತ್ಯ ಅಂತ ಹೇಳ್ಬೇಕಂದ್ರೆ, ಭಾಷಣಕ್ಕೆ ಅಂತ್ಯ ಅಂದ್ರೆ ಒಂದು
ಅಲ್ಲಿ ಇರುವವರಿಗೆ ಒಂದೊಂದು ಏನ್ ಮಾಡ್ಬೇಕಂದ್ರೆ ಪುನಃ ಒಂದು ನೆನಪಿಸ್ಬೇಕು ಅದನ್ನ ಏನ್ ಹೇಳಿದೆ ಅಂತ ಹೇಳಿ ಒಂದು ಶಾರ್ಟ್ ಇದರಲ್ಲಿ ಅದನ್ನ ರಿವೈಸ್ ಮಾಡಬೇಕು. ನೆಕ್ಸ್ಟ್ ಶ್ರೋತೃಗಳಿಗೆ ಒಂದೊಂದು ಏನ್ ಮಾಡೋದು ಚಿಂತನೆ ಅಥವಾ ಒಂದು ಪ್ರೇರಣೆಯನ್ನು ನಾನು ಅಲ್ಲಿ ಒಂದು ಕೊಡಬೇಕು. ನೆಕ್ಸ್ಟ್ ಲಾಸ್ಟ್ ಕೊನೆಯದಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕು. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ ಯಾವುದೇ ಒಂದು ವಿಷಯದಲ್ಲಿ. ಯಾಕಂದ್ರೆ ನಾನು ಅಲ್ಲಿವರೆಗೂ ನನ್ನ ಒಂದು ಮಾತುಗಳನ್ನು ಚೆನ್ನಾಗಿ ಅವರು ಕೇಳಿರ್ತಾರೆ ಅಂದ್ರೆ ಆ ಒಂದು ವೇಳೆಯನ್ನು ಅವರು ನಮಗಾಗಿ ಮೀಸಲಿಟ್ಟಿರ್ತಾರೆ ಅಂದ್ರೆ ಅದನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸಣ್ಣ ಒಂದು ಸೂತ್ರ ಹೇಳ್ಬೇಕಂದ್ರೆ ಆರಂಭ ಆಕರ್ಷಕವಾಗಿರ್ಬೇಕು, ಮಧ್ಯ ಅರ್ಥಪೂರ್ಣವಾಗಿರ್ಬೇಕು, ಕೊನೆಯ ಅಂತ್ಯ ಹೆಂಗಿರ್ಬೇಕಂದ್ರೆ ಪ್ರೇರಣಾದಾಯಕ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಾತು ಆಕರ್ಷಣೀಯವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು, ಅಂತ್ಯದಲ್ಲಿ ತುಂಬಾ ಕೃತಜ್ಞತೆಯಿಂದ ಕೂಡಿರಬೇಕು ಅಂತ, ಕೃತಜ್ಞತೆ ಸಲ್ಲಿಸಬೇಕು ಬಂದವರಿಗೆ ಅಂತ ಹೇಳ್ತಾ, ಈಗ ನವೀನ್ ಕುಮಾರ್ ಸರ್ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ನವೀನ್ ಕುಮಾರ್ ಸರ್. ಮತ್ತೆ ಅಂತ್ಯ ಯಾವ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಕೂಡ ಅಂದ್ರೆ ಉದಾಹರಣೆ ಕೊಡ್ತಾ ಇದ್ರು. ಒಂದು ಫ್ಲೈಟ್ ಬಗ್ಗೆ ಉದಾಹರಣೆ ಕೊಟ್ಟು, ಮತ್ತೆ ಟ್ರೈನ್ ಬಗ್ಗೆ ಇಂಜಿನ್ ಮತ್ತೆ ಪ್ರಾರಂಭ ಮತ್ತೆ ಎಂಡ್ ಇದು ಯಾವ ತರ ಅಂತ ಇರ್ಬೇಕು ಅಂತ ಹೇಳಿ ನಮ್ಮ ಭಾಷಣದ ಒಂದು ಚೌಕಟ್ಟು ಯಾವ ತರ ಇರ್ಬೇಕು ಅಂತಾನು ಹೇಳ್ತಾ ಇದ್ರು ಮೇಡಮ್. ಅಷ್ಟೇ ಅಲ್ಲದೆ ಅವ್ರು ಬರ್ದಿರೋ ಬುಕ್ಸ್ ಇದೆ, ನುಡಿಗನ್ನಡಿ ಅಂತ. ಅದು ಯಾವುದೇ ಕಾರ್ಯಕ್ರಮ ಆಗಿರ್ಲಿ ಅಥವಾ ಯಾವುದೇ ಒಂದು ಮಾತನಾಡುವ ಯಾವುದೇ ಒಂದು ಸ್ಟೇಜ್ ಆಗಿರ್ಬೋದು, ಅದನ್ನ ಯಾವ ರೀತಿ ಮಾತಾಡ್ಬೋದು ಅಂತ ಅದರಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಸ್ಟೇಜ್ ಮೇಲೆ ಇರುವಂತ ಜನರ ಬಗ್ಗೆ ಅಥವಾ ಅಲ್ಲಿ ಕೂತಿರುವಂತ ಜನರ ಬಗ್ಗೆ ನಾವು ಧನ್ಯವಾದಗಳು ತಿಳಿಸ್ತಾ ವಿಷಯ ಏನು ಅಂತ ಕ್ಲಿಯರ್ ಆಗಿ ಅವರಿಗೆ ಅರ್ಥ ಮಾಡಿಸಿ, ಮತ್ತೆ ಸ್ವಲ್ಪ ಆದ್ರೂ ಪರವಾಗಿಲ್ಲ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಿಬಿಟ್ಟು ಅವರಿಗೆ ಧನ್ಯವಾದ ತಿಳಿಸ್ಬೇಕಾಗುತ್ತೆ ಅಷ್ಟೇ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾವುದೇ ಒಂದು ಸ್ಯಾಂಡ್ವಿಚ್ ತರ ಇರ್ಬೇಕಂತ ಸರ್ ಅವ್ರು ಹೇಳ್ತಿರ್ತಾರ ಪದೇ ಪದೇ. ಅದೇ ಮಾತನ್ನು ಜ್ಞಾಪನೆ ಮಾಡಿದ್ರಿ. ಇದೇ ತರ ಹಾಜಿ ಬಾಬಾ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಭಾಷಣದ ಆರಂಭ ಹೇಗಿರ್ಬೇಕಂದ್ರೆ ಮೊದಲನೇದಾಗಿ ಗೌರವಪೂರ್ವಕವಾಗಿ ಸಂಬೋಧನೆಯೊಂದಿಗೆ ಮೊದಲ ವೇದಿಕೆಯಲ್ಲಿರುವವ್ರನ್ನ ಎಲ್ಲರನ್ನೂ ಗೌರವದಿಂದ ಉದ್ದೇಶಿಸಿ ಅವ್ರನ್ನ ಗೌರವದಿಂದ ಕರೆ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದರೆ ಗಮನ ಸೆಳೆಯುವಂಥ ಆರಂಭ ಇರಬೇಕು. ಅಂದರೆ ಆರಂಭದಲ್ಲಿ ಒಂದು ಪ್ರಶ್ನೆಯ ಮೂಲಕ ಆಗಿರ್ಬೋದು, ಇಲ್ಲ ಒಂದು ಪ್ರೇರಣಾದಾಯಕ ವಾಕ್ಯದೊಂದಿಗೆ ಇರ್ಬೋದು, ಇಲ್ಲ ಸಣ್ಣ ಘಟನೆಯೊಂದಿಗೆ ನಾವು ಗಮನ ಸೆಳೆಯುವಂತೆ ಆರಂಭಿಸಿ ಅದನ್ನು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಉದಾಹರಣೆಗೆ ಒಂದು ಮಾತು ನಮ್ಮ ಜೀವನವನ್ನು ಬದಲಾಯಿಸಬಹುದು ಎಂದು ನೀವು ನಂಬುತ್ತೀರಾ ಅಂತ ಒಂದು ಪ್ರಶ್ನೆ ಮುಖಾಂತರ ಒಂದು ಭಾಷಣದ ಆರಂಭ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಮಾತು ಮಾನವನ ಅಲಂಕಾರ ಎಂದು ಹಿರಿಯರು ಹೇಳುತ್ತಾರೆ, ಹೀಗೆ ಒಂದು ಪ್ರೇರಣಾದಾಯಕ ವಾಕ್ಯದೊಂದಿಗೆ ನಾವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಮೂರನೇ ಪಾಯಿಂಟು ವಿಷಯದ ಪರಿಚಯ. ಆಮೇಲೆ ವಿಷಯದ ಪರಿಚಯ ಅಂದರೆ ಇಂದು ನಾನು ನಿಮ್ಮ ಮುಂದೆ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ಮಾತನಾಡಲು ಬಂದಿದ್ದೇನೆ ಅಂತೇಳಿ ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಕೊನೆಯದಾಗಿ ಭಾಷಣದ ಅಂತ್ಯ ಹೇಗಿರಬೇಕಂತೇಳಿ ಅದರಲ್ಲಿ ಮುಖ್ಯ ಅಂಶಗಳ ಸಾರಾಂಶವನ್ನು ಕೊನೆಯಲ್ಲಿ ವಿಷಯದ ಸಾರವನ್ನು ಚಿಕ್ಕದಾಗಿ ಪುನಃ ಮತ್ತೆ ಹೇಳಬೇಕು. ಅಂದರೆ ಭಾಷಣದ ಮಧ್ಯದಲ್ಲಿ ನಾವು ಏನು ಹೇಳಿರ್ತೀವಲ್ಲ ಆ ಎಲ್ಲ ಮುಖ್ಯ ಅಂಶಗಳನ್ನು ಪ್ರತಿಯೊಂದು ಸಾರಾಂಶವಾಗಿ ಹೇಳಿರ್ತೀವಲ್ಲ ಅದನ್ನೇ ಕೊನೆಯಲ್ಲಿ ಒಂದು ಚಿಕ್ಕ ಪಾಯಿಂಟ್ಗಳೊಂದಿಗೆ ಅದನ್ನು ಎಲ್ಲವನ್ನು ಹೇಳಬೇಕು. ನೆಕ್ಸ್ಟ್ ಎರಡನೇದು ಪ್ರೇರಣಾದಾಯಕ ಸಂದೇಶದೊಂದಿಗೆ ಒಂದು ಬಲವಾದ ಮನಸ್ಸಿನಲ್ಲಿ ಉಳಿಯುವ ವಾಕ್ಯದೊಂದಿಗೆ ಹೇಳಬೇಕು, ಎರಡನೇ ಪಾಯಿಂಟ್. ಮೂರನೇದು ಕೊನೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಕೊನೆಯಲ್ಲಿ ತಿಳಿಸಿ ವಿನಮ್ರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಭಾಷಣವನ್ನು ಅಂತ್ಯದೊಂದಿಗೆ ಮುಗಿಸಬೇಕು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಾಷಣವನ್ನು ಯಾವ ರೀತಿ ಆರಂಭ ಮಾಡ್ಬೇಕಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಬಂದ್ರಿ. ಗೌರವದಿಂದ ಅವ್ರನ್ನ ಆಲಿಸಬೇಕು, ಮತ್ತು ಗಮನ ಸೆಳೆಯುವ ಶೈಲಿ, ಮಾತನಾಡುವ ಶೈಲಿ ಇರಬೇಕು. ಅಂದ್ರೆ ಪ್ರತಿಯೊಂದು ಹಂತವಾಗಿ ತುಂಬಾ ಚೆನ್ನಾಗಿ ನೋಡಿದರಲ್ಲ ಕಲಿಕೆಗಳು ತಮ್ಮದೇ ಆದ ಶೈಲಿಯಲ್ಲಿ ಭಿನ್ನವಾಗಿ ಹೇಳ್ತಾ ಬಂದರು. ಒಂದೇ ವಿಷಯವನ್ನು ನಾನಾ ಬಗೆಯ ರೀತಿ ಹೇಳ್ತಾ ಬಂತಾರಲ್ಲ, ಅದೇ ಒಂದು ಕಲಿಕೆಯಲ್ಲಿ ಆಗ್ತದ ಅಂತ ಹೇಳ್ತಾ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ಧನ್ಯವಾದ.